ಸಿಗರೆಟ್ ಸೇವನೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಮತ್ತು ಅದರಿಂದ ಸಾವು ಸಂಭವಿಸುತ್ತದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಕಷ್ಟ ನನ್ನೊಡನೆ ಮಣ್ಣಾಗಲಿ. ಎಲ್ಲಿಗಪ್ಪ ಸವಾರಿ? ಇವತ್ತು ಅಮಾವಾಸ್ಯೆ, ಎಲ್ಲಿಗೂ ಹೋಗ್ಬಾರ್ದು. ನಿಂದು ಯಾವಾಗ್ಲೂ ಇದ್ದಿದ್ದೆ ಬಿಡಮ್ಮ. ಅಣ್ಣ, ಒಂದು ಇಡ್ಲಿ ಕೊಡಿ. ಅಕೌಂಟು ಬರ್ಕೊಂಬಿಡಿ ಅಣ್ಣ. ಕಷ್ಟ ನನ್ನೊಡನೆ ಮಣ್ಣಾಗಲಿ. ಹಲೋ, ಎಲ್ಲಿದೆಯೋ? ಪಾರ್ಸಲ್ ಟೈಮ್ ಆಗ್ತಿದೆ. ನಾಷ್ಟ ಮಾಡ್ತಾ ಇದ್ದೀನಿ ಅಣ್ಣ, ಬಂದೆ. ಅದೆಲ್ಲ ಗೊತ್ತಿಲ್ಲ, 2 ನಿಮಿಷದಲ್ಲಿ ಇಲ್ಲಿ ಇರಬೇಕು. ಬಂದೆ ಬರ್ತೀನಿ. ಆಯ್ತು, ಬೇಗ ಬಾ. ಅಣ್ಣ ಬರ್ರಿ. ಪಾರ್ಸಲ್ ಟೈಮ್ ಆಯಿತು, ಬೇಗ ಬರೋಕ್ಕಾಗಲ್ವೇನೋ? ಹೋಗೋ ಬೇಗ. ಸರಿ ಅಣ್ಣ. ಹೋಗು. ನಿನ್ನ ಹಿಂದೆ ನಾನು ಬರ್ತೀನಿ. ಈ ಅಡ್ರೆಸ್ ನೋಡಿ, ಎಲ್ಲಿ ಬರುತ್ತೆ? ಮೇಲಿರಪ್ಪ. ಸರಿ ಆಂಟಿ. ಯಾರಪ್ಪ? ಅಣ್ಣ, ಆರ್ಯ ಅವರು. ಮೇಲೆ ಕಷ್ಟ ನನ್ನೊಡನೆ ಮಣ್ಣಾಗಲಿ. ಜಗದ ಸುಖ ನಿನ್ನ ಕೈ. ಹಲೋ.
ಹಲೋ 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 ಅಣ್ಣ ಕೇಳಿಸ್ತಾ ಇದೆಯಾ? ಕೇಳಿಸ್ತೈತಪ್ಪ. ಕಾಸು ಯಾವಾಗ ಕೊಡ್ತೀಯ ಹೇಳು? ಕೊಡ್ತೀಯಾ ಕೊಡಲ್ವಾ? ಇನ್ನು ಎಷ್ಟು ಟೈಮ್ ಬೇಕು? ಅಣ್ಣ ಇಲ್ಲ ಕೊಡ್ತೀನಣ್ಣ. ಇನ್ನೆರಡು ದಿವಸದಲ್ಲಿ ಸಂಬಳ ಬರುತ್ತಣ್ಣ, ಕೊಟ್ಬಿಡ್ತೀನಿ. ಒಂದ್ ವಾರದಿಂದ ಇದನ್ನೇ ಹೇಳ್ಕೊಂಡ್ ಬರ್ತಿದ್ಯಾ, ಈ ವಾರ ಆದ್ರೂ ಕೊಡ್ತೀಯಾ ಕೊಡಲ್ವಾ ಹೇಳು? ಹಾಂ ಕೊಡ್ತೀನಣ್ಣ. ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ಯಾವಾಗ ಕೊಡ್ತೀಯಾ ಕರೆಕ್ಟ್ ಆಗಿ ಹೇಳು. ಹಾಂ ಇನ್ನೊಂದು 2 ದಿವಸದಲ್ಲಿ ಕೊಡ್ತೀನಣ್ಣ, ಸಂಬಳ ಬರುತ್ತೆ ಕೊಡ್ತೀನಿ. ಏನಾದ್ರೂ ಈ ವಾರದಲ್ಲಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಮನೆಗ್ ಬೀಗ ಹಾಕ್ಸ್ತೀನಿ. ಇಕ್ಕೋ ಫೋನ್ನ. ಏನ್ ಬ್ರೋ ಸಾಲನ? ಹ್ಞೂ ಬ್ರೋ ಇದ್ದಿದ್ದೆ ಅಲ್ಲ. ಎಲ್ರಿಗೂ ಇದ್ದಿದ್ದೆ. ಯಾರಪ್ಪ ನೀನು? ಅಣ್ಣ ಆರ್ಯ ಇಲ್ವಾ? ಹೋಗ್ ಒಳಗಡೆ ಹೋಗು. ಏನಾಯ್ತು? ಬೇಜಾರಣ್ಣ ಸುಮ್ಮನೆ. ಕಷ್ಟ ನನ್ನೊಡನೆ ಮಣ್ಣಾಗಲಿ. ಹಲೋ ಹಲೋ, ಎಲ್ಲಿದ್ಯಪ್ಪ? ಹೊಸ ಕಸ್ಟಮರ್ ಆರ್ಡರ್ ಕೊಟ್ಟಿದ್ದಾರೆ, ಪಾರ್ಸಲ್ ಕೊಡ್ಬೇಕು. ಅಣ್ಣ ನನ್ನ ಗಾಡಿ ಸರ್ವಿಸಿಗೆ ಕೊಟ್ಟಿದ್ದೀನಣ್ಣ, ರಿಪೇರ್ ಆಗೈತೆ. ಎಷ್ಟ್ ದಿವಸದಿಂದ ಇದೇ ಕತೆಗಳ್ನ ಹೇಳ್ಕೊಂಡೇ ಇರ್ತೀಯ. ಹೊಸ ಕಸ್ಟಮರಿಗೆ ಪಾರ್ಸಲ್ ಕೊಡ್ಬೇಕು, ಅವ್ರನ್ನೆಲ್ಲ ಕಳ್ಕೊಳಕ್ಕಾಗಲ್ಲ ನಾವು. ಬೇಗ ಬಾ. ಏನಾಯ್ತು? ಪಾರ್ಸಲ್ ಕೊಡ್ಬೇಕಂತಣ್ಣ, ಗಾಡಿ ಇಲ್ಲ. ನನ್ನ ಗಾಡಿನ ಐತಲ್ಲ, ತೊಗೊಂಡೋಗು. ಪರವಾಗಿಲ್ಲ, ನನ್ನ ಮನೆ ಹತ್ರ ಬಿಟ್ಬಿಟ್ಟು ನೀನು ತೊಗೊಂಡೋಗು, ನನಗೆ ಏನೇನು ಕೆಲಸ ಇಲ್ಲ ಇವತ್ತು. ಸರಿ ಅಣ್ಣ. ಕುಡಿಯೋ ಟೈಮ್ ಆಗತ್ತೆ. ತಗೊಳ್ಳೋ, ಗಾಡಿ ಓಡಿಸು. ಬ್ರೇಕ್ ಇಲ್ಲ ಕಣೋ, ನೋಡ್ಕೊಂಡು ಹೋಗು. ಏನಾಗಲ್ಲ ಬಿಡಿ. ಏನಾಯ್ತು ಏನೋ ಗೊತ್ತಿಲ್ಲ. ಬಾರೋಲೆ ಹೋಗಿ ನೋಡೋಣ ಫಸ್ಟು. ಬೇಡ ಸುಮ್ಮನೆ ಇರಿ. ಅವ್ನಿಗೆ ಹಾಸ್ಪಿಟ್ಲು ಸೇರಿಸಿದ್ರೆ ಆಮೇಲೆ ನಾವೇ ಕಟ್ಟಬೇಕು ಗ್ರಾಚಾರ. ಯಾವನೊಬ್ಬ ಬಂದು ಸೇರಿಸ್ತಾನೆ. ಬನ್ನಿ ಹೋಗೋಣ. ಈ ಪಾಪ ಕಣೋಲೆ. ಹತ್ರಿ ಅಣ್ಣ. ತಾನೇ ಆಗಲ್ವ ನನಗೆ? ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ ನನ್ನ ತಮ್ಮನ್ನ. ಅಣ್ಣ ಅವ್ನು ನಿನ್ನ ತಮ್ಮ ಅಂತ ನಂಗೆ ನಿಜ ಗೊತ್ತಿರ್ಲಿಲ್ಲ. ಅವತ್ತೇನೋ ಅರ್ಜೆಂಟಲ್ಲಿ ಆಗೋಯ್ತಣ್ಣ. ಅವ್ನು ಸಾಯ್ತಾನೆ ಅಂತ ನಾನು ನಿಜ ಅನ್ಕೊಂಡಿರ್ಲಿಲ್ಲ ಅಣ್ಣ. ಹೌದಾ? ಬಾಯಿಲಿ
ನೀನೇನೋ ನನ್ನ ತಮ್ಮನ ಆರಾಮಾಗಿ ಸಾಯಿಸ್ಬಿಟ್ಟು ಹೋಗ್ಬಿಟ್ಟೆ. ಆದರೆ ಪ್ರತಿದಿನ ನಮ್ಮಮ್ಮ ಅವ್ನು ಬರ್ತಾನೆ ಅಂತ ಕಾಯ್ಕೊಂಡಿದ್ದಾರೆ. ಇದಕ್ಕೆ ಇವಾಗ ಏನಂತ ಉತ್ತರ ಕೊಡ್ತೀಯಾ?